ಅಮ್ಮ ಇದೇನ ಯಾರು ಕಾಣಿಸ್ತಾ ಇಲ್ಲ. ಅಜ್ಜಿ ಅಜ್ಜಿ ಇದೇನಿದು ಎಲ್ಲರೂ ಬಾಕ್ಲು ತೆಗ್ದಾಕ್ಬಿಟ್ಟು ಎಲ್ಲೋಗೋರೆ ಅದಕ್ಕೆ ಅವ್ವ ಅಣ್ಣ ಯಾರದು ಬಂದೆ ತಡೀರಿ. ಯವ್ವ ಸಸಿ ಯವ್ವ ಪುಟ್ಟಿ ಯಾವಾಗ ಬರ್ರಿ ಬರ್ರಿ ಬರ್ರಿ. ಯವ್ವ ಒತ್ನಂತೆ ಬಂದಿದ್ಯಲ್ಲ ತಾಯಿ. ಹಾ ಮಗ ಕರ್ಕೊಂಡು ಇಷ್ಟೊತ್ಕ ಬರೋದು. ಎಲ್ಲ ಅಳಿಯಂದ್ರು ಚೆನ್ನಾಗಿದ್ದೇವ ಪುಟ್ಟಿ ಬಾರ ಇಲ್ಲಿ ಬಾರ ಇಲ್ಲಿ. ಅಜ್ಜಿ ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ತಾತ ಎಲ್ಲಿ? ನೋಡ್ದೇನೆ ನನ್ನ ಮೊಮ್ಮಗಳ ಬಂದಿದ ತಕ್ಷಣ ತಾತ ನುಡುಕ್ತಾವಳೆ. ಯಾಕವ್ವ ಅಜ್ಜಿ ಕೂಟ ಮಾತಾಡಕ್ಕಿಲ್ವೇ? ಹ್ಞೂ ನಿನ್ನ ಹತ್ರನೂ ಮಾತಾಡ್ತೀನಿ. ತಾತ ಈ ಸರಿ ಬಾ ಆಟ ಸಾಮಾನು ಕೊಡಿಸ್ತೀನಿ ಅನ್ನೋದೆ. ತಾತ ಎಲ್ಲ ಹೇಳು. ಯವ್ವ ನಿಮ್ಮ ತಾತನ ಬಾಳೆ ಎಲೆ ಕುಯ್ಕ ಬರ ಕಳ್ಸಿನಿ ಬರ್ತದೆ ಕೂತ್ಕ. ಸಸಿ ಅದ್ಯಾಕೆ ಹಿಂಗೆ ನೆಟ್ರು ನಿಂತಿದ್ದಿ? ಬಾರೆ ಕೂತ್ಕೋ. ಎಲ್ಲ ಅಳಿ ಅಂದ್ರು ನೀನು ಅಳಿಯ ನಾಳೆಗೆ ಬರ್ತಾರೆ, ನಾವಿವತ್ತೇ ಬಂದು. ನಾವು ನಾಳೆಗೆ ಬರೋಣ ಅಂತಿದ್ದು ಬೇಡ ಅಂತೇಳಿ ನಮ್ಮನ್ನ ಇವತ್ತೇ ಹೋಗ್ರಿ ಅಂದರು ಬಂದು. ಇದೇನು ಮನೆಯಲ್ಲಿ ಯಾರೂ ಇಲ್ಲ? ಅಣ್ಣ ಅದಕ್ಕೆ ಎಲ್ಲ ಎಲ್ಲೋದ್ರು? ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಅವರು ನನಗೆ ಹೋಗೋರೆ. ಅದ್ಯಾಕೋ ಬಾ ಬಾ ಅಂತ ಕರ್ಕೊಂಡು ಹೋದ್ಲು. ಮವ ಗಂಡ ಹೆಂಡ್ರು ಮಗ ಎಲ್ಲ ಅಲ್ಲಿಗೆ ಹೋಗೋರೆ ಬರ್ತಾರೆ ಬಾ. ನಾನು ಎಲ್ಲ ಮಾಡ್ತೇವೆ. ನಿಮ್ಮಪ್ಪ ಬಾಳೆ ಕಮ್ಮಕ್ಕೆ ಬಾಳೆ ಎಲ್ಲ ಕುಯ್ಕ ಬರಕ್ಕೆ ಹೋಗೋರೆ. ಬಾ ಕೂತ್ಕ. ಬ್ಯಾಗ್ ಎತ್ತಿ ಎತ್ತಿ ರೂಮ್ಗಿಕ್ಕೋ ಕಾಲ್ ಕೈ ತೊಕ್ಕ ಬಾ ಹೋಗಿ ಕಾಪಿ ಮಾಡಣೆ. ಅಜ್ಜಿ ಕಾಪಿ ಬೇಡ ಹಾಲು ಕೊಡು ನನಗೆ. ಕೊಟ್ಟೆ ಕಣವ ಕೊಟ್ಟೆ ಆಳ್ತಾನೆ ಈಗ ಕಾಯಿಸಿ ಹಿಂಗೆ ಕೊಟ್ಟೆ ತಕೋ. ನಿಮ್ಮ ತಾತ ಈಗಷ್ಟೇ ಡೈರಿಯಿಂದವ ಇವತ್ತು 2 ಲೀಟ್ರ್ ತಕ್ಕ ಬಂದ್ಬಿಟ್ಟವ್ರೆ. ಓ ಮಗಳು ಮೊಮ್ಮಕ್ಕಳೆಲ್ಲ ಬರ್ತವೆ ಅಂತೇಳಿ. ಅಲ್ಲ ಕಣವ ಅಪ್ಪಾಜಿಗೆ ಯಾಕೆ ಕಳಿಸ್ತೆ ಇಷ್ಟೊತ್ತಾಗೆ ಎಲೆ ಕುಯ್ಕೊಬರಕ್ಕೆ? ಅಣ್ಣಂಗೆ ಹೇಳಿ ರೈತ ಇರ್ಲಿಲ್ವೇ? ನಿಮ್ಮ ಅಣ್ಣ ಮಾಡ್ದ ಅದಾಯ್ತು. ಮಧ್ಯಾಹ್ನದೊಳಗೆ ಹೋದವ್ರು ಇನ್ನೂ ಬಂದಿಲ್ಲ. ಇನ್ಯಾವಾಗವ? ಬೆಳಿಗ್ಗೆ ಅಷ್ಟೊತ್ತಿಗೆ ಹಸೆ ಬೇಡ್ತೆ ಅವಾಗೆಲ್ಲ ಬಾಳೆ ಎಲೆ ಬೇಡವೆ ಅವಾಗ ಕುಯ್ಕ ಬಾನಕ್ಕದತ್ತೆ. ಅದಕ್ಕೆ ಹುಡುಗಪ್ಪ ಒತ್ತು ಮುಳುಗೋತಕ್ಕೆ ಕಿತ್ಕ ಬಂದ್ಬಿಡು ಅಂತ ಕಳ್ಸೀನಿ. ಬಾ ಬತ್ತಾರಿ ಏನು ಕಾಣ್ದವ್ರೆ ಬಾ ಕುತ್ಕ ಬಾ. ಅಜ್ಜಿ ಅಜ್ಜಿ ಶ್ರೀಶ ಆಟ ಸಾಮಾನು ಎಲ್ಲಿಕ್ಕೋಳೆ? ಯವ್ವ ಇಲ್ಲಿ ನೋಡಿ ಸಸಿಯ ನನ್ನ ಮೊಮ್ಮಗಳ ಹೆಂಗೆ ಕಿವಿ ತಕ್ಕ ಬಂದವಳೆ ಪಿಸ್ಬಿಟ್ಟಕ್ಕೆ. ಶ್ರೀಸನ ಆಟ ಸಾಮಾನು ಕೇಳ್ಕೊ ಬಂದವಳೆ. ಪುಟಿ ಶ್ರೀಸ ಅವ್ರ ಓನ್ ಕಾಣೆಗೆ ಅಲ್ಲಿ ದಪ್ಪ ತುಂಬಿಕ್ಕಿರ್ತಾಳೆ ಕಣವ ಆಟ ಸಾಮಾನು. ಆಮೇಲೆ ಇಬ್ರು ಕೂತ್ಕೊಂಡು ಆಡುವಂತೆ ಸುಮ್ಕಿರು ಬತ್ತಾಳೆ. ಆಹಾ ಇಂಥದ್ಕೇನಿಲ್ಲ, ನಮ್ಮ ಸುಬ್ಬವನ್ನ ಕೇಳಬಾರ್ದು. ಹಂಗೆ ಆಟ ಆಡ್ತಾಳೆ. ಮೆಲ್ಲಗೋಗಿದ್ದೆ ಕಿವಿ ತಕ್ಕೆ. ಓ ಕೈಕಾಲು ತೊಳ್ಕೊ ಹೋಗು. ಅಜ್ಜಿ ಮನೆ ನೋಡಿ ಚೆನ್ನಾಗಿ ಒಪ್ಪ ಮಾಡಿಕತ್ತೆ. ಹುಡುಗವ ಕೈಕಾಲು ತೊಳ್ಕೊಂಬ ಪುಟಿ. ಹುಡುಗ ತಾಯಿ ರವೆ ಉಂಡೆ ಮಾಡಿ ಚಕ್ಲಿ ಮಾಡಿ ಎಲ್ಲ ಮಾಡಿಕ್ಯೂನಿ. ನನ್ನ ಮೊಮ್ಮಗಳು ಬರ್ತಾಳೆ ಅಂತೇಳಿ ಹುಡುಗ ಕೈಕಾಲು ತೊಳ್ಕೊಂಡು ಬಂದು ಕೂತ್ಕೋ. ತಿಂಡಿ ಹಾಕಿ ಕೊಡ್ತೀನಿ ಕೂತ್ಕೊಂಡು ತಿಂತಾಯಿರು. ಶ್ರೀಶ ಬಂದ್ಮೇಲೆ ಇಬ್ಬರು ಆಡಕ್ಕೆ ಹೋಗಿರಂತೆ ಆಯ್ತವಾ? ಹ್ಞೂ ಅಜ್ಜಿ. ಅಜ್ಜಿ ನನಗೆ ಇಲ್ಲಿಗೆ ಬರೋಕ್ಕೆ ತುಂಬ ಇಷ್ಟ. ಹಬ್ಬ ಅಂದರೆ ಇದ್ದಿದ್ದು ಇಷ್ಟ ಅಜ್ಜಿ. ಅಪ್ಪಾಜಿಗೆ ಹೇಳಿದ್ದೀನಿ ನಾನು 2 ಡೇಸ್ ಇಲ್ಲಿ ಇರ್ತೀನಿ ಅಂತ. ಎಂಥದ್ದು ಎಂಥದ 2 ಡೇ ಏನು ಹಂಗಂದ್ರೆ? ಹೇ ಅಜ್ಜಿ 2 ಡೇ ಅಲ್ಲ 2 ಡೇ ಅಂದರೆ 2 ದಿವಸ ಇಲ್ಲಿರ್ತೀನಿ ಅಂತ ಹೇಳಿದ್ದೀನಿ. 2 ದಿವಸ ಅಲ್ದೇರೆ 2 ವಾರ ಇರು 2 ತಿಂಗಳು ನೀನು ಯಾರೋ ಬೇಡ ಅನ್ನೋರು. ಯವ್ವ ನನ್ನ ಮೊಮ್ಮಗಳು ಬಂದರೆ ಸಾಕು ನಿನಗೆ ಗಿಣಿ ಬಂದಂಗೆ ಆಯ್ತದೆ. ಹಾಂ ಹೆಂಗೋ ಹಬ್ಬಕ್ಕನ ಬಂದಲ್ಲ ತಾಯಿ. 2 ದಿವಸ ಅಲ್ಲದೆ ನಿಂಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇರು. ನಿಂಗೆ ಏನು ಬೇಕು ಎಲ್ಲ ಮಾಡ್ಕೊಟ್ಟೇನು. ಈ ಸ್ಕೂಲ್ ಮುಗಿತೇವಾ? ಇಲ್ಲ ಅಜ್ಜಿ ಇನ್ನೊಂದೇ ಒಂದು ಎಕ್ಸಾಮ್ ಐತೆ ಸೋಮವಾರ ಆದರೆ ಮುಗೀತು ಎಕ್ಸಾಮ್. ಅವ್ವ ಅವಳನ್ನ ಸುಮ್ಮನೆ ಬಿಡೋಕೆ ಹಾಕಿಲ್ಲ ಕುಣಿ ಅಂತ. ಎಕ್ಸಾಮ್ ಅದೇ ಓದಿಸಕ್ಕೆ ಬುಕ್ ತಗೊಬಂದೀನಿ. ಹಾಂ ಬುಕ್ಕ ನಾನು ತಗೋ ಬಂದಿಲ್ಲ. ನಾನು ನೀನು ವಾಪಸ್ ಹೋಗೋಣ ಅಂದಲ್ಲ ಅದಕ್ಕೆ ಬುಕ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಗೊತ್ತು ತಾವು ಬುಕ್ ತಗೊಳಕ್ಕಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನೀವು ಆಚೆ ನಿಮ್ಮ ಅಪ್ಪನ ಹತ್ರ ಪಿಸ್ಕೊಟ್ಟುವಾಗ ನಾನೇ ಹೋಗಿ ಸೋಮವಾರ ಎಕ್ಸಾಮ್ ಯಾವುದು ಅಂತ ನೋಡಿ 2 ಬುಕ್ಕು ಎತ್ತಿ ಸುಟ್ಕೇಸ್ ಒಳಗೆ ಬ್ಯಾಗ್ ಒಳಗೆ ಹಾಕೊಂಡಿವ್ನಿ. ಬುಕ್ ಅಲ್ಲ ಇಲ್ಲೇ ಅದೇ ಕುಂಡು ಸಮಯಕ್ಕಿಂದ ಓದಿಸ್ತೀನಿ. ಈಗ ಕುಣ್ಕಳಿ ಆಯ್ತೇ? ನಾನು ಬುಕ್ ತಗೊಬರ್ಬಾರ್ದು ಅಂತಿದ್ದೆ. ಈ ಅಮ್ಮ ಒಂದೆಲ್ಲ ಎತ್ಕೊ ಬಂದೈತಲ್ಲಿ ಅಜ್ಜಿ. ಲೇ ಸಸಿ ಹೊಸಕ್ಕೊಂದು ಹಬ್ಬದ ದಿವಸ ಮಗ ಅನ್ನಿಸ್ತೀನಿ ಸುಮ್ಕಿರೆ. ನಿನ್ನ ಬುಕ್ ಅಂತೆ ಬುಕ್ಕು ಮಗ ನಾಳೆ ಡಾಕ್ಟ್ರು ಇರ್ತದೆ ದಿವಸ ಓದೋಕ್ಕೆ. ಒಂದು ಹೊಸಕ್ಕೊಂದು ಹಬ್ಬದ ದಿವಸ ಈ ಸ್ಕೂಲವ್ರು ರಜೆ ಕೊಡ್ತಾರೆ. ಇವಳೊಬ್ಳು ಸುಮ್ ಕೂತ್ಕಳೆ. ಇವ್ವ ನನ್ನ ಮೊಮ್ಮಗಳು ಗಿಣಿ ಅಂತವಳು. ಅವಳನ್ನ ಅಯ್ಯೋ ಅನ್ಸಕ್ಕೆ ಬಿಟ್ಟೇನೆ ನಾನು. ಸುಮ್ಕಿರವ ಏನಾಗಕ್ಕಿಲ್ಲ. ನೀ ಏನು ಟೆನ್ಷನ್ ತಗೋಬೇಡ. ಅವಳು ನಿನ್ನ ಅದು ಹೆಂಗೆ ಓದಿಸ್ತಾಳೆ ನಾನು ನೋಡೇನು ಸುಮ್ಕಿರು. ಇವ್ವ ಹಿಂಗೆ ಹೇಳ್ಕೊಡು. ಇಲ್ಲ ವರ್ಷಕ್ಕೊಂದು ಹಬ್ಬ ದಿವಸ ಮನೇಲಿರೋ ಮಹಾಲಕ್ಷ್ಮಿ ಮಕ್ಕಳನ್ನ ಅಯ್ಯೋ ಅನ್ಸು ನೀನು. ಸುಮ್ ಕೂತ್ಕಳೆ ಓದ್ತಾಳೆ ಕಣ ಆಮೇಲೆ ಹಬ್ಬ ಮುಗಿಲಿ. ಅಜ್ಜಿ ನಂಗೆ ತಿಂಡಿ ಕೊಡು. ಹುಡುಗ ಕೈಕಾಲು ತುಳ್ಕೊ ಬಾ ತಟ್ಟೆಗೆ ಕೊಟ್ಟೇನು. ಶಶಿ ನಿಂಗೆ ಕಾಪಿನೋ ಟೀನೋ ಏನು ಮಾಡಿಕೊಡ್ರೆ? ನಂಗೆ ಕಾಪಿನೂ ಬೇಡ ಟೀನೂ ಬೇಡ. ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಬಿಡು. ಅಪ್ಪಾಜಿ ಬರಲಿರು ಅಪ್ಪಾಜಿ ನಾನು ಒಟ್ಟಿಗೆ ಕುಡಿತೀವಿ. ಏ ಪುಟ್ಟಿ ಹೋಗಿ ಕೈಕಾಲು ತೊಳ್ಕೊ ಬಾ. ನೀನು ಬಂದಮೇಲೆ ನಾನು ಕೈಕಾಲು ತೊಳ್ಕೊಂಡು ಮಕ್ಕ ತೊಳ್ಕೊತೀನಿ. ಏನೋ ಮಾಡ್ತಾಯಿದ್ದಿ ಕೆಲಸ ಚಿಂತೆ ಯಾಕೆ? ನೀನು ಈಗ ಬಂದಿದ್ಯಾ ಅಷ್ಟು ಸುಧಾರಿಸ್ಕೊ. ಹೌದು ಹೆಂಗೆ ಬಂದ್ರಿ ನೀವು? ಅಳಿಯನ್ನ ಬಿಟ್ಟೋದ್ರೆ ಇಲ್ಲ ಬಸ್ಸಾಗಿ ಬಂದರು? ನೀನು ಅಳಿ ಎಲ್ಲಿ ಬಿಡ್ತಾರೆ? ನೀವು ಹೋಗ್ರಿ ಅಂದರು. ನಾವೇ ಬಸ್ಸಲ್ಲಿ ಕೊನೆ ಬಸ್ ಇತ್ತಲ್ಲ ಹತ್ಕೊಂಡು ಬಂದು. ಸರಿ ಅಣ್ಣ ಅದಕ್ಕೆ ಈಗಲೇ ಬರ್ತಾರೋ ತಡ ಆಯ್ತದೋ? ತಡ ಯಾಕದತ್ತು ಬರ್ದಿರೋರೆ ಬಿಟ್ಟೇನೆ ಫೋನ್ ಮಾಡ್ತೀನಿ. ಇನ್ನೇನು ನಿಮ್ಮ ಅಣ್ಣಂಗೆ ಅಲ್ಲೋ ಕೂತೋನೆ ಎಲ್ಲೋ ಅತ್ತೆ ಮನೇಲಿ ಹಬ್ಬಕ್ಕೆ ತಯಾರಿ ಮಾಡೋಕ್ಕೆ ಕರ್ಕೊಂಡು ಹೋಗೋಳೇನೋ. ಪಿಸ್ ಕುಟ್ಕೊಂಡು ಬಾ ಬಾ ಅಂತೇಳಿ ಕರ್ಕೊಂಡು ಹೊಂಟೆ ಹೋದ್ಲು. ಈಗ ಬಂದು ಅಂದರು 2 ಗಂಟೆ ಹೊತ್ತಾಯ್ತು ಇನ್ನೂ ಬರಲಿಲ್ಲ. ತಗೋ ಬರಲಿ ಮಾತಾಡ್ತೀನಿ.
ಇವ ಹಬ್ಬದ ದಿವಸ ಸುಮ್ಕಿದ್ಬಿಡು, ಏನೋ ಕೆಲಸದ ಮೇಲೆ ಹೋಗೋರೆ ಅಲ್ಲೂ ಇನ್ನಾರವ್ರೆ ಮಾಡೋಕೆ ಹೋಗಿ ಮಾಡ್ಕೊಟ್ಬಿಟ್ಟು ಬರ್ತಾರೆ. ಈಗ ನಾವು ಬಂದಿಲ್ವಾ, ಹೋಗು ಅದೇನು ಕೆಲಸ ಮಾಡ್ಕೊಟ್ಬಿಟ್ಟು ಬರಲಿ, ಸುಮ್ಕಿರು. ಸರಿ ನೀನೆಲ್ಲಿ ಬಿಟ್ಕೊಟ್ಟೆ ಅಣ್ಣನ, ಹೋಗು ಕೈ ಕಾಲು ತೊಳ್ಕೊ ಹೋಗು. ಓಹೋ ಏನಿಲ್ಲ ತಮ್ಮಣಿ, ಈಗೇನಿಲ್ಲ ಬರೋದು, ಒತ್ತೇನಿಲ್ಲ ಬರೋಕ್ಕೆ. ಅಲ್ಲ ಕಣ್ಲ, ಯಾವಾಗ ಬಾ ಅಂತ ಅಂದರೆ ಯಾವಾಗ ಬರ್ತಿದ್ಯಾ ನೋಡು. ಎಲ್ಲಲ್ಲ ನೀನು ಹೆಂಡ್ರು ಇನ್ನು ಬಂದಿಲ್ವೇ? ಮಾರಿಗೆ ಒತ್ತರನೇ ಹೋಗಿ ಅಂತ ಹೇಳ್ಬಿಟ್ಟು ನಾನು ಕೂಲಿಗೆ ಹೋಗಿನಿ. ನಾನು ಬಂದವಳೆ ಅಂದ್ಕೊಂಡೆ ಬಂದೆ, ಇನ್ನೂ ಬಂದಿಲ್ಲ. ಹುಡುಗರು ಬಂದಿಲ್ವೇನವ? ಎಲ್ಲಲ್ಲ ಬಂದವಳೆ, ಬಂದಿರೇನು ಅಡುಗೆ ಮನೇಲಿ ಓದ್ಕೊಂಡವಳ ಅವಳು? ಇರುವಾನ ನಿನ್ಗಿಂತ ಕೇಳು, ಆ ಹುಡುಗರನ್ನೂ ಕಳಿಸಿಲ್ಲ, ತಾನು ಬಂದಿಲ್ಲ. ನಾನು ಏನು ಎತ್ತು ಅಂತವ ಫೋನಾರ ಮಾಡೋಣ ಅಂತಿದ್ದೆ, ಅಷ್ಟೊಳಗೆ ಬಂದಲ್ಲ. ಇಷ್ಟ ತನಕ ಅದೇನು ಮಾಡ್ತಾಳೆ ಮನೇಲಿ? ಆಚೆಗೆ ಕಾಲಿಕ್ಕದ್ದೀರಾ? ಇನ್ಯಾವಾಗ ಬಂದು ಹತ್ತು ಮನೇಲಿ ಅಟ್ಟಾಕದು ಇವಳು? ಸುಮ್ಕಿರು, ಯಾರೋ ಮನೆಗೆ ಬಂದಿರಂಗೋರು ಅವ್ರ ಮುಂದೆಲೆಲ್ಲ ಹರ್ಚಾಡ್ಬೇಡ ಕಣ. ಬರ್ದಿರೋರೆ ಕರ್ಕೊಬತ್ತೀನಿ ಹೋಗಿ. ಅಯ್ಯೋ ಈ ಮಾರಿ ಒಬ್ಳು ಹೇಳ್ಬಿಟ್ಟು ಹೋಗ್ಯವನಿ, ನನಗೇನು ಗೊತ್ತು? ಕೂಲಿಗೆ ಹೋದ ನಿಂಗೆ ಬಂದೀವನಿ. ಕೂಲಿಗೆ ಹೋಗಿದ್ದಾ? ಇವತ್ತು ಹೋಗ್ಲೇಬೇಕಿತ್ತೆ, ಊರು ಹಬ್ಬದ ದಿವ್ಸ ಇಲ್ಲಿ ಬಂದು ಎಲ್ಲ ನೋಡ್ಕೊಳಕ್ಕಾಯ್ತಿರ್ಲಿಲ್ವೇ? ಯಾರವ್ರು ಇಲ್ಲಿ ನೋಡ್ಕೊಳ್ಳೋರು? ನಿಮ್ಮಪ್ಪ ಮುದ್ದಿನ ಕೈಲ ಜೊತೆ ಮಾಡೋಕ್ಕೆಲ್ಲ. ಸರಿ ಹೋಗು, ಕೈಕಾಲು ತೊಳ್ಕೊಂಡು ಇಲ್ಲ ಅಂಡಲ್ಲಿ ನೀರು ಕಾದಿರ್ಬೇಕು, ಮೈ ತೊಳ್ಕೊಂಡೆಯ ಯಾವಾರ ಬಟ್ಟೆ ಕೊಟ್ಟೇನು ಉಟ್ಕೊಂಡು ನಾಮ ಇಕ್ಕೊಂಡು ಅದೇನು ಕೆಮ್ಮೆ ನೋಡು ಉಂಡ? ಉಣ್ಣದ ಉಣ್ಣಕತ್ತೆ ಹೋಯ್ತು ಬಿಡೋತಿಗೆ. ಮಧ್ಯಾಹ್ನ ಒಂದಿಷ್ಟಪ್ಪ ಇಟ್ಕೊಟ್ಟಿದ್ರು, ಅದೇ ಶಿವ. ಒಂದಿಟ್ಟು ಕಾಪಿ ಇದ್ರೆ ಕೊಡು, ಕುಡಿದ್ಬಿಟ್ಟು ಆತಾಗೋಗಿ ಮೈ ತೊಳ್ಕೊತೀನಿ. ಕಾಪಿ ಇಕ್ಕೊಟ್ಟೇನು? ಕುತ್ಕ. ಬೂಯಿ ಬಂದವಳು ಕಣ್ಲಾ? ಬೂಯಿ ಬಂದವಳ? ಎಲ್ಲವಳೆ? ಆ ಹುಡುಗಿಗೆ ಮೈ ತೊಳೆದು ಬಟ್ಟೆ ಇಕ್ತವಳೆ, ರಾತ್ರಿಗೆ ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗಕ್ಕೆ ಅಂತ ತಯಾರಿ ಮಾಡ್ತಾವಳೆ. ಯಾರು ಹೇಳು? ಅದೇ ಅವಳು ಗಂಡನ ದೊಡ್ಡ ಹೆಂಡ್ರ ಮಗಳನ್ನ ಕರ್ಕ ಬಂದವಳ? ಸುಮ್ಕಿಲ್ಲ ಮೆತ್ಗನು. ಆ ಹುಡುಗಿನ ಹಂಗೆ ಯಾರು ನೋಡ್ಕೊಂಡಿಲ್ಲ, ಹಂಗೆ ಅನ್ನಕ್ಕೋಬೇಡ್ರಿ. ಇವಳ ಮಗಳಂಗೆ ನೋಡ್ಕೊತಾವಳೆ, ನಾಳೆ ಅವಳು ಗಣ್ಣು ಬರ್ತಾನೆ, ಅವ್ರ ಮುಂದೆಲ್ಲ ಏನಾರು ಅಂದ್ಬಿಟ್ಯಾ ಏನು ಅನ್ನಕ್ಕೆ ಹೋಗ್ಬೇಡ. ಹೋಗೋ ಬರುವ ಅಂತ ಸಂದಕ್ಕೆ ಮಾತಾಡ್ಸು. ಪಾಪ ಒಳ್ಳೆ ಹುಡುಗಿ ಕಣ, ಚಿಕ್ಕ ಹುಡುಗಿನ. ಅದೇ ಹುಡುಗಿನಿಯ. ಸುಮ್ಕಿರು, ನಾನು ನಿನ್ನ ಮುಂದೆಲ್ಲ ಹಂಗಂದ್ರೆ ಅವ್ರ ಮುಂದೆಲ್ಲ ಅನ್ನಕ್ಕಾಗತ್ತೆ? ಓಹೋ ತಮ್ಮಣಿ ಅಣ್ಣ, ಚೆನ್ನಾಗಿದ್ಯಾ? ಓ ಬಾ ತಾಯೇ, ನಮ್ಮ ಚಂದ ಏನ್ಕಂಡು ಹಳ್ಳಿ ಜನದ. ನೀನು ಹೆಂಗಿದ್ಯವ? ಸದ್ಯಕ್ಕಿದ್ಯಾ? ನೋಡು ನಮ್ಮ ಚಂದ ಇದೆ. ಓಹೋ ಅಲ್ಲ ಕಣ ತಮ್ಮಣಿ ಅಣ್ಣ, ಇದೇನೋ ವಯಸ್ಸಾದ ನಂಗೆ ಆಗೋಗಿದ್ಯಾ ಆಲೆಯ? ಯವ್ವ ಇದೇನಿದು ಹಿಂಗೆ ತಲೆಯೆಲ್ಲ ಕೆಂಚಿಗೆ ಆಗ್ಬಿಟ್ಟು? ನಾನು ಫಸ್ಟ್ ಇದ್ಯಾರು ವಯಸ್ಸಾದವ್ರಂಗವ್ರೆ ಅನ್ಕೊಂಡ್ರೆ ನೋಡೋದು ಹಿಂಗಾಗಿ ಹೋಗಿದ್ಯಲ್ಲ ತಮ್ಮಣಿ ಅಣ್ಣ, ಯಾಕೋ ಹಿಂಗಾಗಿದ್ದಿ? ಹಳ್ಳಿಲಿ ದಿವಸ ಒತ್ತರ ಆದ್ರೆ ಕೂಲಿಗೆ ಹೋಗೋನು, ಇನ್ನು ಹೆಂಗಿದ್ದೇನು? ಬಾ. ಆಯ್ತದ ಕಣೆ, ಹೆಂಗಿರುವೆ? ನೀನು ಹೆಂಗಿದ್ದಿ? ಚಂದಾಕಿದ್ಯೋ? ನಿಮ್ಮಂಗೆ ಪ್ಯಾಟೆ ಜನನವ ನಾವು ಹಳ್ಳಿಲಿ. ಬೆಳಗ್ಗೆ ಕೂಲಿ ಮಾಡೋರೆ ಮಕ್ಳು ಸಾಕಾಗೋದು, ಹಂಗಿದ್ಮ್ಯಾಕೆ ಕೂದಲು ಮಕ್ಕ ಮೈ ಅಂತ ನೋಡ್ಕೊಂಡು ಕುತ್ಕೊಳಕ್ಕಾಗತ್ತೆ? ಇವ ಈ ತಮಣಿ ಅಣ್ಣ ನೋಡ್ರೆ ಜಾಂಕು ಅಣ್ಣ ಇವನಿಗೆ ಚಿಕ್ಕವನಂಗೆ ಕಾಣ್ತಾನೆ. ಹೆಂಗಾಗ್ಬಿಟ್ಟ ನೋಡು ತಮಣಿ ಅಣ್ಣ, ಗುರ್ತೇ ಸಿಗಕ್ಕಿಲ್ಲ, ಹಂಗಾಗ್ಬಿಟ್ಟವನೆ. ನಿಮ್ಮ ಜಾಂಕು ಅಣ್ಣ ಅಮೇರಿಕದಾಗೆ AC ಆಫೀಸ್ನಾಗ ಕುತ್ಕೊಂಡು ಎಲ್ಲ ಕ್ರೀಮು ಪಾಮು ಹಚ್ಕೊಂಡು ಚಂದಕ್ಕವನವ. ನಾವು ಹಳ್ಳಿಲೆಲ್ಲೋಗನ ಎರಡು ಮಕ್ಳು ಸಾಕೋದ್ಕೆ. ಬಿಡು, ನೀ ಚಂದಾಕಿದ್ಯೋ? ಗಂಡ ಮನೆ ಮಕ್ಕಳೆಲ್ಲ ಚಂದಕ್ಕೋರು? ಚೆನ್ನಾಗೋರೆ. ಎಲ್ಲಿ ಅದಕ್ಕೆ ಬಂದೇ ಇಲ್ಲ, ಮಕ್ಕಳು ಬಂದಿಲ್ಲ. ಹೇಳಿದ್ದೆ ಕಣ್ಬುವಿ ಬಾ ಅಂತವ. ನಾನು ಹೇಳ್ಬಿಟ್ಟು ಒತ್ತರನೇ ಕೂಲಿಗೆ ಹೋದಂತ ನೋಡಿ ಕೂಲಿ ಮುಗಿಸ್ಕೊ ಬಂದೀವ್ನಿ. ಹಾಳಾದವಳು ಮನೇಲೇ ಕಳಿತಾಳೆ, ಅದೇನು ಮಾಡ್ತಾಳೋ, ಇನ್ನೂ ಬಂದಿಲ್ಲ ನೋಡು. ಈ ಅವು ನೋಡು ನನ್ನ ಮೇಲೆ ಕಿರ್ಚಾಡ್ತಾಳೆ. ಮತ್ತಿನ್ನೆಲ್ಲ ನೀನು ತಾಕಿಟ್ ಮಾಡ್ಬೇಕಣೋ. ಹೋಗು ನಮ್ಮ ಅವನ ಮನೆಗೆ, ಅಲ್ಲಿ ಯಾರು ಮಾಡೋ ನಾವು ಅವನ ಕೈಲಿ ಆಯ್ತದ ಅಂತ. ಯವ್ವ ಬತ್ತಾರ ತಕೋ, ಈಗೇನು ನಾನಿಲ್ವೇ ಮಾಡೋಣ. ತಮ್ಮಣಿ ಅಣ್ಣ ಹೋಗು ಕೈಕಾಲು ತೊಳ್ಕೊ. ಕೈಕಾಲು ಏನು ಬೇಡಕ್ಕಂತಾಯಿ, ಅವನಿರೋ ಊಟ ನೋಡು. ಹೋಗಿ ಬಿಸಿನೀರು ಕಾದವೆ ಮೈ ತೊಳ್ಕೊಂಡು. ಈಗ ಸದ್ಯಕ್ಕೆ ನಿಮ್ಮ ಅಪ್ಪನವೇ ಲುಂಗಿ ಬಟ್ಟೆ ಕೊಟ್ಟಿರ್ತೀನಿ, ಉಟ್ಕೊಂಡಿರಲಿ. ಆಮೇಲೆ ಅವನ ಹೆಂಡ್ರು ಬರುವಾಗ ಅವನ ಬಟ್ಟೆನೂ ತತ್ತಾಳೆ.
ಇಕ್ಕತ್ತಾನೆ. ದೇವ್ರ ಕುಣಿಯೋದು ನೋಡಕ್ಕೆ ಅವನು ಬರೋಕ್ಕಿಲ್ವೇ? ಹೋಗ್ಲಾ, ಹೋಗು ಸ್ನಾನ ಮಾಡ್ಕೊ ಹೋಗು. ಕಾಪಿಗೆ ಇಕ್ತೀನಿ, ನೀನು ಬರೋತ್ತು ಕಾಪಿನ ಆಯ್ತದೆ, ಹೋಗು. ಅಯ್ಯೋ ಫಸ್ಟ್ ಕಾಪಿ ಕೊಡು, ಆಮೇಲೆ ಸ್ನಾನ ಆದ್ಮೇಲೆ ದೇವ್ರ ದೀಪ ಅನ್ಸಕ್ಕಿಲ್ವೇ? ಓ ಸರೋತು, ಹಂಗಾರೆ ಕುತ್ಕೋ, ಇಲ್ಲಿ ಕುತ್ಕೊಂಡು ನಿನ್ನ ತಂಗಿ ಕೂಟ ಮಾತಾಡ್ತಿರು, ಕಾಪಿ ಕಾಯಿಸ್ಕೊಂಡು ಬರ್ತೀನಿ. ಏನೋತ ಸಂದಕ್ಕಿದ್ಯಾ? ಹೆಂಗೋರೆ ಗಂಡ ಮಕ್ಕಳೆಲ್ಲ ಎಲ್ಲ ನಿನ್ನ ಮಗಳು ಒಳಗಡೆ ರೆಡಿ ಆಯ್ತವಳಣ್ಣ. ಯಜಮಾನ್ರು ನಾಳೆಗೆ ಬರ್ತಾರೆ. ಯಾಕೆ ಇವತ್ತೇ ಕರ್ಕ ಬರೋದು? ಅವ್ರಿಗೆ ಕೆಲಸ ಆಯ್ತಣ್ಣ, ಮ್ಯಾನೇಜರ್ ಅಲ್ವೇ, ಕೆಲಸ ಎಲ್ಲ ಬಿಟ್ಟು 3-4 ದಿವಸ ರಜೆ ಸಿಗೋಕ್ಕಿಲ್ಲ ಅಂದರು. ಒಳ್ಳೆ ಬಿಡು. ಎಲ್ಲ ನಿಮ್ಮ ಅಣ್ಣ ಬಂದೇ ಇಲ್ಲ? ಅದ್ಯಾಕೆ ಹಂಗಂತ್ಯಾ? ನಿನಗೂ ಅಣ್ಣ ಅಲ್ವೇ? ಹೂ ಕಣವ, ಅವರೆಲ್ಲ ದುಡ್ಡಿರೋ ಸಾವುಕಾರು, ಅದಕ್ಕೆ ಹಂಗಂದೆ. ಎಲ್ಲ ಬಂದೇ ಇಲ್ಲ? ಏನೋ ರಜೆ ಇಲ್ಲ ಅನ್ನಂತೆ, ಮುಂದಿನ ವಾರ ಬರ್ತಾನಂತೆ ಕಣಣ್ಣ. ಓ ಹೂ ಕಣವ, ಹಳ್ಳಿ ಅಂದ್ರೆ ಹಂಗೆ, ಪೇಟೆಯವ್ರಿಗೆ ಕಷ್ಟ ಬರೋಕ್ಕೆ. ಇನ್ನು ವಿದೇಶದಾಗಿರೋರು, ಅಮೇರಿಕಾದಲ್ಲಿರೋರು ಬಂದರೆ. ಅಲ್ಲ ನೀನು ಯಾಕೆ ಹಿಂಗಾಗೋಗಿದ್ದಿ? ಆಳೆ ವಯಸ್ಸಾಗೋಗಿರೋ ನಂಗೆ ಕಾಣಿಸ್ತಿದ್ಯಲ್ಲ. ಏನು ಮಾಡೋಣ, ನಾನು ಸಂದಾಕಿದ್ದಾಗ ಹಂಗೆ ಅನಿಸೋದು. ಈಗ ಹೆಂಡ್ರು ಮಕ್ಕಳು ಅಂತ ಕಟ್ಕೊಂಡು ಒತ್ತಾರೆ, ಆದ ಕೂಲಿಗೆ ಓಡುವಾಗ ಇವು ಯಾವುದು ನೆನಪಾಗಕ್ಕಿಲ್ಲ ಕಣವ. ಸದ್ಯ ಹೆಂಡ್ರು ಮಕ್ಕಳು ಹೊರತು ಮುಸ ಸಾಕು ಅನ್ನಂಗೆ ಆಯ್ತದೆ. ಏನು ಮಾಡಿ, ಒತ್ತಾರೆ ಆದರೆ ಆ ಊರು ಈ ಊರು ಇಂಥ ಕೂಲಿಗೆ ಹೋಗಿ ಹೋಗಿ ಹಿಂಗಾಗ್ಯವನಿ. ಬಿಡು, ಹೆಂಗೋ ಸಂದಾಕಿದ್ದೀರಲ್ಲ ನೀವೆಲ್ಲ, ಅದು ಸಾಕು. ಸರಿ ಆಯಿತು, ಕುತ್ಕೋ, ಯಾಕೆ ಬೇಜಾರು ಮಾಡ್ಕೋತೀಯ?